ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ಸನಾತನ ಕಥನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ಇನ್ನು ಮುಂದೆ ಈ ಕಾರ್ಯಕ್ರಮದ ಮೂಲಕ ಸನಾತನ ಧರ್ಮಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳ ಕುರಿತು ಮಾತಾಡೋಣ ಅನ್ನುವಂತಹ ಆಶಯದ ಜೊತೆಗೆ ಬಂದಿದ್ದೀನಿ. ಮೊದಲ ಕಾರ್ಯಕ್ರಮ ಯಾವುದು ಮಾಡಲಿ ಅಂತ ಅನ್ಕೊಳ್ತಾ ಇದ್ದಾಗ ಯಾಕೆ ನಮ್ಮ ಭವ್ಯ ರಾಮ ಮಂದಿರದಿಂದ ಆರಂಭ ಮಾಡಬಾರ್ದು ಅನ್ನುವಂತಹ ಯೋಚನೆ ಬಂತು. ನೀವೆಲ್ಲರೂ ಕೂಡ ಅಯೋಧ್ಯೆಯ ರಾಮ ಮಂದಿರದಲ್ಲಿ ನಡೆದಂತಹ ಧರ್ಮ ಧ್ವಜಾರೋಹಣವನ್ನ ಖಂಡಿತವಾಗ್ಲೂ ಕೂಡ ನೋಡಿರ್ತೀರಾ. ಒಂದು ಐತಿಹಾಸಿಕ ಕ್ಷಣಕ್ಕೆ ಅದು ನಾಂದಿಯನ್ನ ಹಾಡ್ತು. ಸುಮಾರು 500 ವರ್ಷಗಳ ಹೋರಾಟ, ಸುಮಾರು 500 ವರ್ಷಗಳ ಆ ಗಾಯ ಅಂತೂ ನ್ಯಾಯದ ಜೊತೆಗೆ ತನ್ನದೇ ಜಾಗದಲ್ಲಿ ಪೂರ್ತಿಯಾಗಿ ಭವ್ಯವಾಗಿ ಇವತ್ತು ನಿಂತ್ಕೊಂಡಿದೆ. ಇವತ್ತು ಆ 500 ವರ್ಷಗಳ ಪ್ರತಿಯೊಬ್ಬರ ಹೋರಾಟಕ್ಕೆ ನ್ಯಾಯ ಸಿಕ್ಕಿದೆ. ಆ ಭಕ್ತಿಗೆ ಇವತ್ತು ನ್ಯಾಯ ಸಿಕ್ಕಿದೆ. ಧರ್ಮ ಧ್ವಜ ಗರ್ವದಿಂದ ಆಕಾಶದ ಎತ್ತರಕ್ಕೆ ಹಾರಾಡ್ತಾ ಇದೆ. ವೀಕ್ಷಕರೇ, ಇವತ್ತು ಆ ನ್ಯಾಯ ಸಿಕ್ಕಿದ್ರೂ ಕೂಡ ಒಂದು ಬಾರಿ ಚಿಕ್ಕದಾಗಿ ಆ ಹೋರಾಟದ ಹಾದಿಯನ್ನ ಮೆಲುಕು ಹಾಕಿದ್ರೆ ಹೇಗೆ? 1528ರಿಂದ 2025ರವರೆಗಿನ ಆ ಒಂದು ಹೋರಾಟದ ಹಾದಿಯನ್ನ ಒಂದು ಬಾರಿ ಚಿಕ್ಕದಾಗಿ ನೋಡ್ಕೊಂಡು ಬರೋಣವಾ? ಎಸ್, 1528ರಲ್ಲಿ ಮಿರ್ಬಾಕಿ ಪ್ರಭು ಶ್ರೀರಾಮರ ದೇವಸ್ಥಾನವನ್ನ ಧ್ವಂಸ ಮಾಡ್ತಾನೆ. ಅವತ್ತು ಆತ ಕೇವಲ ಅಲ್ಲಿ ಕಲ್ಲುಗಳನ್ನ ಮಾತ್ರ ಒಡೆದಿದ್ದಲ್ಲ, ದೇವಸ್ಥಾನವನ್ನ ಧ್ವಂಸ ಮಾಡಿದ್ದು ಮಾತ್ರ ಅಲ್ಲ, ಬದಲಾಗಿ ಒಂದು ಇಡೀ ನಾಗರಿಕತೆಯ ಜೀವಾಳವನ್ನ ಆತ ಧ್ವಂಸ ಮಾಡ್ತಾನೆ. ಆದರೂ ಆ ಅವಶೇಷಗಳ ಮಧ್ಯೆ ಕೂಡ ಶ್ರೀರಾಮ ಜನ್ಮಭೂಮಿ ಕಥೆಗಳಿಂದ ಹಿಡಿದು, ಹಾಡುಗಳಿಂದ ಹಿಡಿದು, ನಮ್ಮ ಸಂಸ್ಕೃತಿಯಿಂದ ಹಿಡಿದು ಪ್ರತಿ ರಾಮ ಭಕ್ತನ ಕಣ ಕಣದಲ್ಲೂ ಅಣು ಅಣುವಲ್ಲೂ ಜೀವಂತವಾಗಿ ಉಳ್ಕೊಂಡಿತ್ತು. ಒಂದಷ್ಟು ಸಾಮ್ರಾಜ್ಯಗಳು ಬಂದವು, ಬಿದ್ದುವು, ಹೋದವು, ಆದರೆ ಆ ಭಕ್ತಿ ಅನ್ನುವಂಥದ್ದಿದೆಯಲ್ಲ, ಅದು ಮಾತ್ರ ಹಾಗೇ ಉಳ್ಕೊಂಡಿತ್ತು. ವೀಕ್ಷಕರೇ, 1751 ಮರಾಠರು ಈ ಪವಿತ್ರ ಸ್ಥಳವನ್ನ ಮರುಸ್ವಾಧೀನ ಪಡಿಸ್ಕೊಳ್ತಾರೆ. ಇನ್ನು 1858ರಲ್ಲಿ ನಿಹಾಂಗ್ ಸಿಖ್ಗಳು ಪೂಜೆಯ ಹಕ್ಕನ್ನ ತರ್ತಾರೆ. ಹಾಗಾಗಿ ಪ್ರತಿ ಪೀಳಿಗೆ ಕೂಡ ಇಲ್ಲಿ ತನ್ನದೇ ರೀತಿಯಾದಂತಹ ಹೋರಾಟವನ್ನ ಮಾಡ್ಕೊಂಡು ಬಂತು. ಪ್ರತಿ ಜನರೇಷನ್ ಕೂಡ ಒಂದು ಹೊಸ ತ್ಯಾಗವನ್ನ ಮಾಡ್ತು. ಇಲ್ಲಿ ಎಷ್ಟೇ ಹೋರಾಟ, ಎಷ್ಟೇ ತ್ಯಾಗಗಳಾದ್ರೂ ಕೂಡ ಆ ಒಂದು ಸತ್ಯ, ಆ ಒಂದು ಗುರಿ ಮಾತ್ರ ಯಾವತ್ತೂ ಬದಲಾಗ್ಲಿಲ್ಲ. ಏನು? ಹಿಂದೂಗಳು ಯಾವತ್ತೂ ಕೂಡ ರಾಮ ಜನ್ಮಭೂಮಿಯನ್ನ ತೊರೆಯಲ್ಲ, ಅದನ್ನ ಯಾವತ್ತೂ ಕೂಡ ಬಿಟ್ಟು ಕೊಡಲ್ಲ. ಮಂದಿರವಲ್ಲೇ ಕಟ್ಟುವೆವು ಅನ್ನುವಂತಹ ಸಂಕಲ್ಪ ಅದು ಜೀವಂತವಾಗಿ ಉಳ್ಕೊಂಡಿತ್ತು. ವೀಕ್ಷಕರೇ, 1949ರಲ್ಲಿ ರಾಮಲಲ್ಲಾ ಪ್ರತ್ಯಕ್ಷರಾಗಿಬಿಡ್ತಾರೆ. ರಾಮಲಲ್ಲಾ ಪ್ರತಿಮೆ ಆ ಗರ್ಭಗುಡಿಯಲ್ಲಿ ಪ್ರತ್ಯಕ್ಷ ಆದಾಗ ಒಂಥರ ಯಾಕೋ ಈ ಭಕ್ತಿಯೇ ಸ್ವತಃ ಹಸ್ತಕ್ಷೇಪ ಮಾಡಿದ ಹಾಗೆ ಭಾಸ ಆಯಿತು. ಯಾಕೆ ಅಂತಂದ್ರೆ ಈ ಕಡೆ ಹಿಂದೂಗಳು ಬಹಳ ಖುಷಿಯಿಂದ ತಲೆಬಾಗಿ ನಮಸ್ಕರಿಸೋದಕ್ಕೆ ಹೋದಾಗ ಆ ಕಡೆಯಿಂದ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ದೇವಸ್ಥಾನದ ಬಾಗಿಲನ್ನೇ ಮುಚ್ಚಿಸಿ ಬಿಡುತ್ತೆ. ಆದ್ರೆ ಆ ಕ್ಷಣದಿಂದಲೇ ಹಿಂದೂಗಳಲ್ಲಿ ಯಾವ ಸರಕಾರದಿಂದ ಕೂಡ ನಂದಿಸೋದಕ್ಕೆ ಆಗದಂತಹ ಒಂದು ಜ್ವಾಲೆ ಹೊತ್ತಿಕೊಳ್ಳುತ್ತೆ. ಆ ಜ್ವಾಲೆ ನಿರಂತರವಾಗಿ ಉರಿತಾನೆ ಇತ್ತು. ಅದು ದೇಶಾದ್ಯಂತ ವ್ಯಾಪಿಸ್ತು. ಅದರ ಪರಿಣಾಮ 1986ರಲ್ಲಿ ಆ ಮುಚ್ಚಿದ್ದಂತಹ ಬಾಗಿಲು ಕೊನೆಗೂ ಕೂಡ ತೆರ್ಕೊಳ್ಳುತ್ತೆ. ಹೌದು ವೀಕ್ಷಕರೇ, ಭಗವಾನ್ ರಾಮಲಲ್ಲಾ ಪ್ರತ್ಯಕ್ಷವಾದ ನಂತರ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರದ ಕಾರಣದಿಂದ ಸುಮಾರು 37 ವರ್ಷಗಳ ಕಾಲ ಹಿಂದೂಗಳಿಗೆ ಅಲ್ಲಿ ದರ್ಶನಕ್ಕೆ ಅವಕಾಶನೇ ಇರಲಿಲ್ಲ. 1950ರಲ್ಲಿ ಏನಾಯ್ತು ಅಂತಂದ್ರೆ ಗೋಪಾಲ್ ಸಿಂಗ್ ವಿಶಾರದ್, ಅದೇ ರೀತಿ ಪರಮಹಂಸ ರಾಮಚಂದ್ರ ದಾಸ್ ಫೈಜಾಬಾದ್ ನ್ಯಾಯಾಲಯಕ್ಕೆ ಭಗವಾನ್ ರಾಮಲಲ್ಲಾ ಅವರ ಪೂಜೆಯನ್ನ ಮಾಡೋದಕ್ಕೆ ಹಕ್ಕನ್ನ ಕೋರಿ ಒಂದು ಮನವಿಯನ್ನ ಸಲ್ಲಿಸ್ತಾರೆ. ಇಲ್ಲಿ ನ್ಯಾಯಾಲಯ ಹೊರಗಿಂದ ಬೇಕಾದ್ರೆ ನೀವು ಪೂಜೆಯನ್ನ ಮಾಡಬಹುದು ಅಂತ ಹೇಳಿ ಅದಕ್ಕೆ ಅನುಮತಿಯನ್ನ ಕೊಡುತ್ತೆ. ಆದ್ರೆ ಒಳಗಿನ ಬಾಗಿಲನ್ನ ತೆರೆಯೋದಕ್ಕೆ ಇನ್ನೂ ಕೂಡ ಅವಕಾಶವನ್ನ ಕೊಡ್ಲಿಲ್ಲ. ಆದ್ರೆ ಇಲ್ಲೂ ಭಕ್ತಿ ಕುಗ್ಲಿಲ್ಲ, ಬದಲಾಗಿ ಆ ಭಕ್ತಿಯ ಜ್ವಾಲೆ ಅನ್ನುವಂಥದ್ದು ಹೆಚ್ಚಾಗ್ತಾನೆ ಹೋಯಿತು. ಕೊನೆಗೆ 1986ರಲ್ಲಿ ವಕೀಲರಾದಂತಹ UC ಪಾಂಡೆ ಈ ವಿಚಾರವನ್ನ ಪ್ರಶ್ನಿಸಿ ಮತ್ತೆ ಮನವಿಯನ್ನ ಸಲ್ಲಿಸ್ತಾರೆ. ಅದರ ಪರಿಣಾಮವಾಗಿ ಫೆಬ್ರವರಿ 1, 1986ರಲ್ಲಿ ಮುಚ್ಚಿದ್ದಂತಹ ಬಾಗಿಲುಗಳು ಸಂಪೂರ್ಣವಾಗಿ ತೆರೆಕೊಳ್ಳುತ್ತವೆ. ದಶಕಗಳ ನಂತರ ಆ ಬಾಗಿಲು ತೆರವಾದಾಗ ಮೊದಲ ದರ್ಶನಕ್ಕೆ ಅಂತ ಅಲ್ಲಿ ಜನಸಾಗರವೇ ಸೃಷ್ಟಿಯಾಗಿಬಿಡುತ್ತೆ. ಅಲ್ಲಿ ಮಾತುಗಳಿಗಿಂತ ರಾಮ ಭಕ್ತರ ಆ ಭಕ್ತಿಯ ಕಣ್ಣೀರು ಎಲ್ಲವನ್ನ ಕೂಡ ಹೇಳ್ತಾ ಇತ್ತು.
ಹಾಗಂತ ಅದನ್ನ ಅಲ್ಲಿಗೆ ಬಿಟ್ಟು ಬಿಡ್ಲಿಲ್ಲ ನೋಡಿ. 1989ರಿಂದ 1992ರ ಅವಧಿಯಲ್ಲಿ ಈ ಚಳುವಳಿ ಅನ್ನುವಂಥದ್ದು ಒಂದು ಕ್ರಾಂತಿಯಾಗಿ ಮಾರ್ಪಾಡಾಗಬಿಡತ್ತೆ. ವಿಶ್ವ ಹಿಂದೂ ಪರಿಷತ್ ನಡೆಸಿದಂತಹ ಆ ಶಿಲಾನ್ಯಾಸ ಏನಿದೆ ಅದು ಇಡೀ ದೇಶವನ್ನ ಒಂದು ಕಡೆ ಸೇರಿಸಿ ಬಿಡತ್ತೆ. ಇನ್ನು LK ಅಡ್ವಾಣಿಯವರ ರಾಮರಥ ಯಾತ್ರೆ ಕೋಟ್ಯಾಂತರ ಹಿಂದೂಗಳನ್ನ ಜಾಗೃತಗೊಳಿಸುತ್ತೆ. ಕೊನೆಗೂ ಕೂಡ ಡಿಸೆಂಬರ್ 6, 1992ಕ್ಕೆ ಶತಮಾನಗಳ ಕಾಲ ನ್ಯಾಯಕ್ಕಾಗಿ ಹಾತೊರಿತಾ ಇದ್ದಂತಹ ಭಕ್ತಿಯ ಆ ಮನಸ್ಸುಗಳ ತಾಳ್ಮೆಯ ಕಟ್ಟೆ ಒಡೆದು ಹೋಗುತ್ತೆ. ಪರಿಣಾಮ ಆ ವಿವಾದಿತ ರಚನೆ ಬಾಬ್ರಿ ಮಸೀದಿ ನೆಲಸಮ ಆಗತ್ತೆ. ಅದಾದ ನಂತರ 2010 ಸೆಪ್ಟೆಂಬರ್ 30ನೇ ತಾರೀಕು ಅಲಹಾಬಾದ್ ಹೈಕೋರ್ಟ್ ಅಲ್ಲಿ ಒಂದು ಮಹತ್ತರವಾದಂತಹ ತೀರ್ಪು ಹೊರಗೆ ಬೀಳುತ್ತೆ. ಆದ್ರೆ ಅದು ಅಂತಿಮ ತೀರ್ಪು ಆಗಿರ್ಲಿಲ್ಲ. ಇಲ್ಲಿ ಅವರು ಕೊಟ್ಟಂತಹ ತೀರ್ಪು ಏನು ಅಂತಂದ್ರೆ, ಆ ವಿವಾದಿತ ಭೂಮಿಯನ್ನ 3 ಭಾಗಗಳಾಗಿ ಅವರು ಹಂಚ್ತಾರೆ. 1/3 ಭಾಗ ರಾಮ ಮಂದಿರಕ್ಕೆ, 1/3 ಭಾಗ ಸುನ್ನಿ ವಕ್ಫ್ ಬೋರ್ಡ್ಗೆ, ಇನ್ನು 1/3 ಭಾಗ ನಿರ್ಮೋಹಿ ಅಖಾರಕ್ಕೆ. ಹೀಗೆ 3 ಭಾಗವಾಗಿ ಹಂಚಲಾಗುತ್ತೆ. ಆದರೆ ಅಂತಿಮ ತೀರ್ಮಾನವನ್ನ ಇನ್ನೂ ಕೂಡ ಕಾಯ್ದಿರಿಸಲಾಗಿತ್ತು. ಅಂತಿಮ ತೀರ್ಮಾನ ಇನ್ನೂ ಆಗಿರಲಿಲ್ಲ. ವಿಚಾರಣೆ ಅನ್ನುವಂಥದ್ದು ಮುಂದುವರಿತಾನೆ ಇತ್ತು. ವೀಕ್ಷಕರೇ, ಕೊನೆಗೂ ಕೂಡ 2019ರಲ್ಲಿ ಒಂದು ಐತಿಹಾಸಿಕ ತೀರ್ಪು ಹೊರಗೆ ಬಿದ್ದೇ ಬೀಳುತ್ತೆ ನೋಡಿ. ನವೆಂಬರ್ 9, 2019 ಸುಪ್ರೀಂ ಕೋರ್ಟ್ ಏಕಮತದಿಂದ ಆ ಪೂರ್ಣ ಭೂಮಿಯನ್ನ ರಾಮ ಮಂದಿರಕ್ಕೆ ಮರಳಿ ನೀಡುತ್ತೆ. ಭಾವನೆಗಳ ಆಧಾರದ ಮೇಲೆ ಅಂತ ಅಲ್ಲ, ASI ಸಾಕ್ಷ್ಯದ ಆಧಾರದ ಮೇಲೆ, ಇತಿಹಾಸದ ಆಧಾರದ ಮೇಲೆ, ಹಾಗೆ ಸತ್ಯಗಳ ಆಧಾರದ ಮೇಲೆ ನೀಡುತ್ತೆ. ಆ ಮೂಲಕ ಸತ್ಯಕ್ಕೆ ನ್ಯಾಯ ಸಿಗುತ್ತೆ, ಭಕ್ತಿಗೆ ನ್ಯಾಯ ಸಿಗುತ್ತೆ, ಇತಿಹಾಸ ಮತ್ತೆ ತನ್ನ ನೈಜ ಸ್ಥಾನಕ್ಕೆ ಮರಳಿ ಬರುತ್ತೆ. ವೀಕ್ಷಕರೇ, ಕೊನೆಗೂ 2020-24ರ ಅವಧಿಯಲ್ಲಿ ಆ 500 ವರ್ಷಗಳ ಹೋರಾಟ, ಆ 500 ವರ್ಷಗಳ ತ್ಯಾಗ, ಆ 500 ವರ್ಷಗಳ ಆ ಕನಸು ತನ್ನ ರೂಪವನ್ನ ಪಡ್ಕೊಳ್ಳುತ್ತೆ. ಆಗಸ್ಟ್ 5, 2020ಕ್ಕೆ ಸನಾತನಿ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿಯವರಿಂದ ಭವ್ಯ ರಾಮ ಮಂದಿರಕ್ಕೆ ಭೂಮಿ ಪೂಜೆ ನಡೆಯುತ್ತೆ. ಆ ಮೂಲಕ ಶತಮಾನಗಳ ಪ್ರಾರ್ಥನೆಗಳಿಗೆ ಉತ್ತರ, ಹಾಗೆ ಒಂದು ಹೊಸ ದಾರಿಗೆ ಒಂದು ದಿವ್ಯ ಬಾಗಿಲು ತೆರೆದಂತಹ ಪವಿತ್ರ ಕ್ಷಣ ಅದಾಗಿತ್ತು ಅಂತ ಅಂದ್ರೂ ಖಂಡಿತವಾಗ್ಲೂ ತಪ್ಪಾಗಲ್ಲ. 500 ವರ್ಷಗಳ ನಂತರ ಅಯೋಧ್ಯೆ ಮತ್ತೆ ಜೀವಂತವಾಗಿ ಬಿಡ್ತೇನೋ ಅಂತ ಅನ್ನಿಸಿಬಿಡ್ತಾ ಇತ್ತು. ಅಯೋಧ್ಯೆಯ ಪ್ರತಿ ಗಲ್ಲಿ ಕೂಡ ಪ್ರತಿಯೊಬ್ಬರು ಕೂಡ ಪ್ರಭು ಶ್ರೀರಾಮರನ್ನ ಸ್ವಾಗತ ಮಾಡೋದಕ್ಕೆ ಸಂಭ್ರಮದಿಂದ ತಯಾರಾಗಿ ನಿಂತಿದ್ರು. ಅಂತೂ ಜನವರಿ 22, 2024 ಪ್ರತಿಯೊಬ್ಬ ರಾಮ ಭಕ್ತನ ಕನಸು ನನಸಾದಂತಹ ದಿನ. ಭಗವಾನ್ ರಾಮಲಲ್ಲ ತನ್ನ ದಿವ್ಯ ಮಂದಿರಕ್ಕೆ ಮರಳಿದಂತಹ ಒಂದು ಐತಿಹಾಸಿಕ ದಿನ. 500 ವರ್ಷಗಳಿಂದ ಮರೆಯಾಗಿದ್ದಂತಹ ಅಗತ ವೈಭವ, ಮಂತ್ರವೇದ ಘೋಷಗಳು, ದಿವ್ಯಾರತಿಗಳು, ಸಂಗೀತ, ಭಕ್ತಿ, ಭಕ್ತರ ಸಾಗರ ಎಲ್ಲವೂ ಕೂಡ ಮತ್ತೆ ಮರುಕಳಿಸುತ್ತೆ. ಪ್ರಭು ಶ್ರೀರಾಮರ ಆಗಮನದ ಆ ಒಂದು ಸಂತಸ ಜಗತ್ತಿನಾದ್ಯಂತ ಪ್ರತಿಧ್ವನಿಸುತ್ತೆ. ಆದ್ರೂ ಒಂದು ಪೂರ್ಣತೆ ಅನ್ನುವಂಥದ್ದು ಇನ್ನೂ ಸಿಕ್ಕಿರಲಿಲ್ಲ ನೋಡಿ. ಅದು 2025ಕ್ಕೆ ಧರ್ಮಧ್ವಜ ಆರೋಹಣದ ಮೂಲಕ ಸಿಕ್ಕೇ ಬಿಡುತ್ತೆ ನೋಡಿ. ಕೊನೆಗೂ ಭವ್ಯ ರಾಮ ಮಂದಿರ ಸಂಪೂರ್ಣವಾಗಿ ಗರ್ವದಿಂದ ಇವತ್ತು ಎದ್ದು ನಿಂತಿದೆ. ಧರ್ಮಧ್ವಜಾರೋಹಣ ಭವ್ಯ ರಾಮ ಮಂದಿರದ ಮಹಿಮೆಗೆ ಒಂದು ದಿವ್ಯ ಕಿರೀಟ ಅಂತ ಅಂದ್ರೂ ಖಂಡಿತವಾಗ್ಲೂ ತಪ್ಪಾಗಲ್ಲ. ಆ ಪವಿತ್ರ ಧರ್ಮಧ್ವಜ ಆರೋಹಣದ ಮೂಲಕ ಅದೆಷ್ಟೋ ಲಕ್ಷಾಂತರ ಭಕ್ತರ, ಅದೆಷ್ಟೋ ಕರ ಸೇವಕರ ಭಕ್ತಿ, ತ್ಯಾಗ, ಅದೆಷ್ಟೋ ಪೀಳಿಗೆಗಳ ಕನಸು ಎಲ್ಲವೂ ಕೂಡ ನನಸಾಗಿ ಅದರ ಜೊತೆಗೆ ಆಕಾಶವನ್ನ ಮುಟ್ಟುತ್ತೆ. ಕಾಂಗ್ರೆಸ್ ಆಡಳಿತದಲ್ಲಿ ದಶಕಗಳ ಕಾಲ ಟೆಂಟಲ್ಲಿ ಇರಿಸಲ್ಪಟ್ಟಂತಹ ರಾಮಲಲ್ಲಾನಿಂದ ಇವತ್ತು ಭವ್ಯ ರಾಮ ಮಂದಿರದಲ್ಲಿ ವಿರಾಜಮಾನನಾಗಿರುವಂತಹ ಬಾಲರಾಮ, ಹಾಗೆ ಧರ್ಮ ಧ್ವಜಾರೋಹಣ, ಇದು ಭವ್ಯ ರಾಮ ಮಂದಿರದ ಪೂರ್ಣತೆಗೆ ಒಂದು ಕಿರೀಟವಾಗಿ ಕಾಣಿಸ್ತಾ ಇದೆ. ಇವತ್ತು ಭಾರತ ಈ ಭವ್ಯ ರಾಮ ಮಂದಿರದ ಮೂಲಕ ತನ್ನ ಸತ್ಯವನ್ನ ಆಲಂಘಿಸಿದೆ. ಆ ಮೂಲಕ ಆ ಒಂದು ಹೋರಾಟಕ್ಕೆ ಇಲ್ಲಿ ಅಂತ್ಯ ಸಿಕ್ಕಿದೆ. ಅದು ಸಂಪೂರ್ಣ ಆಗಿದೆ.
ನಮಸ್ಕಾರ. ಜೈ ಶ್ರೀರಾಮ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.